ಬೆಂಗಳೂರಿನಾದ್ಯಂತ ಅಕ್ರಮ ಪಿಜಿಗಳು ತಲೆ ಎತ್ತಿದ್ದು ಕ್ರಮಕ್ಕೆ ಮುಂದಾದ ಜಿಪಿಎ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿಯಮ ಪಾಲಿಸದ 4 ಪಿಜಿಗಳನ್ನು ಸೀಸ್ ಮಾಡಿ ಸೀಲ್ ಡೌನ್ ಮಾಡಿದೆ. ಉತ್ತರ ಪಾಲಿಕೆ ಮೊಮ್ಮಲು ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಶುಚಿತ್ವ ಕಾಪಾಡದ ಮತ್ತು ನಿಯಮ ಪಾಲಿಸದ ಪಿಜಿಗಳಿಗೆ ಬೀಗ ಜಡಿಯಲಾಗಿದೆ. ಶೆಟ್ಟಿಹಳ್ಳಿಯ ಬಾಯ್ಸ್ ಪಿಜಿ, ಸನ್ರೈಸ್ ಬಾಯ್ಸ್ ಪಿಜಿ, ಬಾಲಾಜಿ ಲಕ್ಸುರಿ ಪಿಜಿ, ಯಲಹಂಕದ ಅಂಜಲಿ ಲೇಡೀಸ್ ಪಿಜಿಗೆ ಬೀಗ ಹಾಕಲಾಗಿದೆ. ಇಂದು ಕೂಡ ಹಲವು ಕಡೆ ಕಾರ್ಯಾಚರಣೆ ನಡೆಯಲಿದ್ದು, ಮಾರ್ಗಸೂಚಿ ಪಾಲಿಸದ ಮತ್ತಷ್ಟು ಪಿಜಿಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ. ಮೊದಲ ಬಾರಿಗೆ ಕಳ್ಳತನಕ್ಕೆ ಹೋದಾಗ ಹಿಡಿದು ಥಳಿಸಿದ್ದಕ್ಕೆ ಕಳ್ಳನೇ ಪೊಲೀಸರಿಗೆ ದೂರು ಕೊಟ್ಟ ವಿಚಿತ್ರ ಘಟನೆ ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣೆಯಲ್ಲಿ ನಡೆದಿದೆ. ಅಸ್ಗರ್ ಖಾನ್ ಎಂಬ ಕಳ್ಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆಟೋ ಓಡಿಸಿಕೊಂಡು ಜೀವನ ಮಾಡ್ತಾ ಇದ್ದ ಅಸ್ಗರ್ ಖಾನ್ಗೆ ತನ್ನ ಕೆಟ್ಟ ಚಟಗಳಿಂದ ಖರ್ಚಿಗೆ ಹಣ ಸಾಕಾಗ್ತಾ ಇರಲಿಲ್ಲ. ಇನ್ನೊಂದು ಕಡೆ ಅಸ್ಗರ್ ಸ್ನೇಹಿತರು ಕಳ್ಳತನ ಮಾಡಿ ದುಡ್ಡು ಮಾಡ್ಕೊಳ್ತಾ ಇದ್ರಂತೆ. ಇದನ್ನು ನೋಡಿ ತಾನು ಕಳ್ಳತನ ಮಾಡೋದಕ್ಕೆ ಮುಂದಾದ ಅಸ್ಗರ್ ಖಾನ್ ಸ್ನೇಹಿತರ ಜೊತೆ ಹೋಗಿ ತಾನು ಕಳ್ಳತನಕ್ಕೆ ಮುಂದಾಗಿದ್ದ. 3 ಸ್ನೇಹಿತರು ಸೇರಿ ಚಿಕ್ಕನಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು. ಈ ವೇಳೆ ಅಪಾರ್ಟ್ಮೆಂಟ್ನಲ್ಲಿದ್ದ ದಂಪತಿ ಪ್ರಶ್ನೆ ಮಾಡಿದ್ದು, ಕಳ್ಳರು ಅಂತ ಗೊತ್ತಾಗ್ತಾ ಇದ್ದಂತೆ ಜೋರು ಜಗಳವಾಡಿ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗಿದ್ದಾಗ ಹಲ್ಲೆ ಬಗ್ಗೆ ಮಾಹಿತಿ ನೀಡಿದ ಅಸ್ಗರ್, ಕಳ್ಳತನಕ್ಕೆ ಹೋಗಿದ್ದಾಗ ಹಲ್ಲೆ ಮಾಡಿದ್ರು ಅಂತ ಬರೆದು ದೂರು ಕೊಟ್ಟಿದ್ದಾನೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಸಾತಗಹಳ್ಳಿಯ ಮೂನ್ ಬಕ್ಸ್ ಕೆಫೆ ಬಳಿ 3 ಮಾದಕ ದ್ರವ್ಯ ಮಾರಾಟಗಾರರ ಬಂಧನ ಮಾಡಲಾಗಿದೆ. ಅಮೀರ್ ಖಾನ್, ಸೈಯದ್ ಇಮ್ರಾನ್, ಮೊಹಮ್ಮದ್ ನಬೀಲ್ ಎಂಬುವರನ್ನ ಬಂಧಿಸಿದ್ದು, 1,20,000 ರೂಪಾಯಿ ಮೌಲ್ಯದ 10 ಗ್ರಾಂ 90 ಮಿಲಿಗ್ರಾಂ ಎಂಡಿಎಂಎ ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.